ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಅಥಣಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬಸ್ ಕೊರತೆ ಇದೆ. ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಕಾಲೇಜ್ಗೆ ಹೋಗ್ಬೇಕಂದ್ರೆ ಬಸ್ ವ್ಯವಸ್ಥೆ ಇರಬೇಕು. ಬಸ್ ವ್ಯವಸ್ಥೆ ಇಲ್ಲ ಅಂದ್ರೆ ಯಾವ ರೀತಿ ಸ್ವಾಮಿ? ಅಥಣಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಸಮಯಕ್ಕೆ ಬಸ್ ಬರೋದಿಲ್ಲ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿನಾಳ ಗ್ರಾಮದ ಪರಿಸ್ಥಿತಿ ಇದು. ಬಸ್ ಬಿಡಲು ಮನವಿಯನ್ನ ಮಾಡಿದ್ರೂ ಕೂಡ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ ಬಿಡಿ ಅಂತ ಜನರು ಈಗ ಆಲ್ರೆಡಿ ಹೋಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೆಚ್ಚುವರಿ ಬಸ್ಗಳ ಕಲ್ಪಿಸುವಂತೆ ಗ್ರಾಮಸ್ಥರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ಅಂದ್ರೆ ಮಕ್ಕಳು ಯಾವ ರೀತಿ ಓದೋದಕ್ಕೆ ಶಾಲೆಗೆ ಹೋಗೋದಕ್ಕಾಗತ್ತೆ ಅಥವಾ ಕಾಲೇಜಿಗೆ ಯಾವ ರೀತಿ ಹೋಗ್ತಾರೆ ಸ್ವಾಮಿ? ಸರಿಯಾದ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂದ್ರೆ ಮಕ್ಕಳು ಹೋಗೋದಾದ್ರೂ ಹೇಗೆ? ನೀವು ಆ ಗ್ಯಾರಂಟಿ ಯೋಜನೆ, ಈ ಗ್ಯಾರಂಟಿ ಯೋಜನೆ ಎಲ್ಲವೂ ಕೂಡ ಮಾಡ್ತಾ ಇದ್ರಲ್ಲ. ಮೊದಲು ಮೂಲಭೂತ ಸೌಕರ್ಯ ಏನ್ ಬೇಕು ಅದನ್ನ ನೋಡಿ ಸ್ವಾಮಿ. ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಮಕ್ಕಳು ಶಾಲೆಗೆ ಹೋಗೋದಕ್ಕಾಗತ್ತಾ? ಅಥವಾ ಬೇರೆ ಕಡೆ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಆಸ್ಪತ್ರೆಯ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ಬೇರೆ ಕಡೆ ಯಾವ ರೀತಿ ಆಸ್ಪತ್ರೆಗೆ ಹೋಗ್ತಾರೆ? ಅವ್ರ ಹತ್ರ ಈಗ ವೆಹಿಕಲ್ಸ್ ಇರೋದಿಲ್ಲ, ಬಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂಥವ್ರು ಏನ್ ಮಾಡ್ಬೇಕಾಗತ್ತೆ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರಾ? ಇಷ್ಟೊಂದು ನಿರ್ಲಕ್ಷ್ಯ ಅವಶ್ಯಕತೆ ಇದೆಯಾ? ನೀವು ಸರ್ಕಾರಿ ಅಧಿಕಾರಿಗಳಾಗಿರೋದು. ನಿಮ್ಮ ಇಚ್ಛೆ ಬಂದಂಗೆ ಅಥವಾ ನಿಮ್ಮ ಇಷ್ಟ ಬಂದಂಗೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಜನರಿಂದ ನೀವು ಅಧಿಕಾರಕ್ಕೆ ಬಂದಿರ್ತೀರಾ. ನಿಮ್ಮಿಂದ ಜನರಲ್ಲ, ಜನರಿಂದ ನೀವು. ಜನರಿಗೆ ಏನು ಬೇಕಾಗಿದೆ ಮೂಲಭೂತ ಸೌಕರ್ಯಗಳು ಅದನ್ನ ಮೊದಲು ಕಲ್ಪಿಸಿಕೊಡುವ ಕೆಲಸವನ್ನ ಮಾಡಿ. ಯಾವ ಬೇಕಾದ ಹೋಗುವಂತ ರಸ್ತೆಗೆ ಹೋಗುವಂತ ಗಾಡಿಗಳಿಗೆ ಕೈ ಮಾಡಿ ಹೋಗ್ತೀರಿ? ನಿಮ್ಮ ಕಾಲೇಜ್ ಟೈಮು ಏನು ಸ್ಟಡಿ? ಯಾವ ಕಾಲೇಜ್ ಹೋಗ್ತೀರಿ ನೀವು? ಜೆ ಕಾಲೇಜ್. ಅದ್ರ ಟೈಮ್ ಎಷ್ಟೈತ್ರಿ? 8 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗೈತ್ರಿ. ಮತ್ತೆ ಇಲ್ಲಿ ಡೈಲಿ ಹೋಗುದು ಎಷ್ಟು ಗಂಟೆಗೆ ಹೋಗ್ತೀರಿ ನೀವು? 9 ಗಂಟೆಗೆ 10 ಗಂಟೆಗೆ ಹೋಗ್ತೀರಿ. ಜನ ಹೋಗಿದಾರ? ಒಂದು 30-40 ಮಂದಿ ಹೋಗಿದಾರ. ನಿಮ್ಮ ಯಾವ ಕಾಲೇಜ? ಜೆ. ದಿವಸ ಎಷ್ಟು ಪೀರಿಯಡ್ ತಪ್ಪಾತಾವ ನಿಮ್ಮ? ಒಂದು ಪೀರಿಯಡ್, 1-2 ಪೀರಿಯಡ್ ಡೈಲಿ. ನೀವು ಬಸ್ ಬರದೇ ಇದ್ದಾಗ ಏನು ಮಾಡ್ತೀರಿ ಡೈಲಿ? ಓತ್ ಯಾವ ತರಬಲಿ ಇರುತ್ತಂದ್ರೆ ಗಾಡಿ ಬಿಟ್ಟು ಬಿಡ್ತೀರಿ. ಈ ರೀತಿ ನಿಮ್ಗೆ ಎರಡು ದಿವಸ ಸಮಸ್ಯೆ ಆಗೈತಿ? 2-3 ವರ್ಷ ಆಯ್ತು. 2-3 ವರ್ಷ ಆದ್ರೂ ನೀವು ಎಸ್ನು ಪಾಪ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಾವು ಬೆಳಗ್ಗೆ ಅಷ್ಟು ಬೇಗ ಹೋದ್ರೂ ಕೂಡ ಸರಿಯಾದಂತಹ ಬಸ್ ವ್ಯವಸ್ಥೆ ಇಲ್ಲ. ಈ ಒಂದು ಎಕ್ಸಾಮ್ ಇರುತ್ತೆ, ಮಕ್ಕಳು ಯಾವ ರೀತಿ ಹೋಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಯಾವ ರೀತಿ ಎಕ್ಸಾಮ್ ಬರೀತಾರೆ? ಅಧಿಕಾರಿಗಳು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ರಾಜಕಾರಣಿಗಳು ಓಟ್ ಬೇಕಾದಾಗ ಮಾತ್ರ ಅಲ್ಲಿ ಹೋಗ್ತೀರಾ, ಓಟ್ ಕೊಡಿ ಸ್ವಾಮಿ ನಮ್ಮನ್ನ ಗೆಲ್ಸಿ ಅಂತ ಮನೆ ಬಾಗ್ಲಿಗೆ ಹೋಗಿ ಕೇಳ್ಕೊತೀರಾ. ಆದ್ರೆ ಈಗ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಅಲ್ಲಿ ಪಾಪ ಮಕ್ಕಳುಗಳ ಪರಿಸ್ಥಿತಿ ಏನಾಗಬೇಕು? ವಯೋವೃದ್ಧರಿಗೆ ಇಲ್ಲಿಂದ ಎಲ್ಲಿಗೋ ಹೋಗಬೇಕು, ಅವ್ರ ಹತ್ರ ವೆಹಿಕಲ್ ಇರಲ್ಲ, ಅವ್ರೇನ್ ಮಾಡಬೇಕು? ಏನ್ ಮಾಡ್ತಾ ಇದ್ದೀರಾ? ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನ ನೀವು ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದೀರಾ? ಮಕ್ಕಳು ಪಾಪ ಪರದಾಡ್ತಾ ಇದ್ದಾರೆ, ಹೇಳ್ಕೊಳ್ತಾ ಇದ್ರು ಇಲ್ಲ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ನೀವು ಗ್ಯಾರಂಟಿ ಯೋಜನೆ ಕೊಡ್ತಿದ್ದೀರಾ ಅಲ್ವಾ? ಆ ಗ್ಯಾರಂಟಿ ಯೋಜನೆಯ ಬದಲು ಮೂಲಭೂತ ಸೌಕರ್ಯಗಳನ್ನ ಕೊಡಿ. ಎಷ್ಟೋ ಗ್ರಾಮಗಳಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ, ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಇದೆ, ಎಷ್ಟು ಸಮಸ್ಯೆಗಳು ತಾಂಡವ ಆಡ್ತಾ ಇದೆ. ಈ ಸಮಸ್ಯೆಗಳನ್ನ ಬಗೆಹರಿಸುವ ಕಡೆ ಯಾರು ಕೂಡ ಗಮನ ಕೊಡ್ತಾ ಇಲ್ಲ. ಯಾವ ಕಾರಣಕ್ಕೆ ನೀವು ಗಮನ ಕೊಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅಭಿವೃದ್ಧಿಯನ್ನ ಮಾಡೋ ಕೆಲಸವನ್ನ ಮೊದಲು ಮಾಡಿ, ಆ ನಂತರ ನೀವು ಮಾತನಾಡಿ. ಅಭಿವೃದ್ಧಿ ಮಾಡೋದಕ್ಕಾಗಲ್ಲ, ಬೇರೆ ಬೇರೆ ಮಾತನೆಲ್ಲ ಆಡ್ತೀರಾ. ನಾವು ಅಲ್ಲಿ ಅಭಿವೃದ್ಧಿ ಮಾಡ್ದೋ, ಅಲ್ಲಿ ಮಾಡ್ದೋ, ಇಲ್ಲಿ ಮಾಡ್ದೋ ಅಂತ ಹೇಳ್ತಿರಲ್ಲ. ಮಕ್ಕಳು ಪರದಾಡ್ತಾ ಇದ್ದಾರೆ, ಬಸ್ ಯಾಕೆ ನೀವು ಕೊಡ್ತಾ ಇಲ್ಲ? ಅದಕ್ಕೆ ಮೊದಲು ನೀವು ಉತ್ತರ ಕೊಡಬೇಕಾಗುತ್ತೆ. ಎಸ್ ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಸರಿಯಾದ ಸಮಯಕ್ಕೆ ಬಸ್ ಬರದೆ ಪಾಪ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ಖಂಡಿತ ಸಾಹಿತ್ಯ ಏನಂತಂದ್ರೆ ಸಮರ್ಪಕವಾಗಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ನಡೆಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿನಾಳ್ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳಿಗೆ ಇನ್ನೂ ಅಥಣಿ ತಾಲೂಕಿನಾದ್ಯಂತ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಪರದಾಡುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರುವಂತದ್ದು. ಪ್ರತಿನಿತ್ಯ ಅಂತಂದ್ರೆ ಶಿನಾಳ್ ಗ್ರಾಮದಿಂದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಥಣಿಗೆ ಪಟ್ಟಣಕ್ಕೆ ಬಂದು ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ. ಸರಿಯಾದ ಸಮಯಕ್ಕೆ ಬಸ್ ಬಾರದ ಕಾರಣ ಇಲ್ಲಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹಾಜರಾಗುವುದೇ ಉಳಿದ. ಇದರಿಂದ ಶಿಕ್ಷಕರು ಸಹ ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರಿಸ್ಕೊಳ್ತಾ ಇಲ್ಲ ಅಂತ ಆರೋಪವನ್ನ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಅಳಲನ್ನ ಮಾಧ್ಯಮಗಳ ಮುಂದೆ ತೋಡ್ಕೊಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕಾಗವಾಡ ಶಾಸಕ ರಾಜು ಕಾಗೆ ತವರೂರಲ್ಲೇ ಈ ಒಂದು ದುಸ್ಥಿತಿ ಎದುರಾಗಿರುವಂತದ್ದು ನಿಜಕ್ಕೂ ಅಭಿವೃದ್ಧಿ ಮರೀಚಿಕೆ ಆಗುವುದಕ್ಕೆ ಒಂದು ಸ್ಪಷ್ಟ ಏನು ಕೈಗನ್ನಡಿ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಅಂತ ಕಳೆದ 2-3 ವರ್ಷಗಳಿಂದ
ಸಾರಿಗೆ ಇಲಾಖೆಗೆ ವಿದ್ಯಾರ್ಥಿಗಳು ಮತ್ತು ಸಂಬಂಧಪಟ್ಟಂತ ಸ್ಥಳೀಯ ಮುಖಂಡರು ಮನವಿ ಮಾಡಿದ್ರು ಸಹ ಕೇವಲ 2 ರಿಂದ 3 ದಿನಗಳ ಮಾತ್ರ ಇಲ್ಲಿ ಹೆಚ್ಚುವರಿ ಬಸ್ ಅನ್ನ ಬಿಟ್ಟು ಅಧಿಕಾರಿಗಳು ಸಹ ಇಲ್ಲಿ ಮುಂದೆ ಪ್ರತಿನಿತ್ಯ ಬಸ್ ಬಿಡೋದಕ್ಕೆ ಇಲ್ಲಿ ಹಿಂದೇಟನ್ನು ಹಾಕ್ತಾ ಇರುವಂತದ್ದು. 3 ವರ್ಷಗಳಿಂದ ವಿದ್ಯಾರ್ಥಿಗಳು ಪರದಾಟ ನಡೆಸ್ತಾ ಆಗಿದ್ರು ಸಹ ಇಲ್ಲಿ ಅಧಿಕಾರಿಗಳು ಹೆಚ್ಚುವರಿ ಸಮರ್ಪಕ ಬಸ್ ಅನ್ನ ಬಿಡೋದಕ್ಕೆ ಹಿಂದೇಟು ಹಾಕ್ತಾ ಇರುವುದು ಈಗ ವಿದ್ಯಾರ್ಥಿಗಳ ಏನು ಶಿಕ್ಷಣಕ್ಕೆ ಕುಂಠಿತಕ್ಕೆ ಪ್ರಮುಖವಾಗಿ ಕಾರಣವಾಗಿರುವಂತದ್ದು. ಏನು ಮಾಧ್ಯಮಗಳೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ಕೊಟ್ಟಿರುವಂತ ಸಂದರ್ಭದಲ್ಲಿ ನಮಗೆ ಹೆಚ್ಚುವರಿ ಬಸ್ ಅನ್ನ ಕೊಟ್ರೆ ನಾವು ಇಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಒಂದು ಬಸ್ ಬಾರದ ಕಾರಣ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂದ್ರೆ ಬೈಕ್ ಹಾಗೂ ಕಾರ್ಗಳ ಮತ್ತು ಟಾಟಾ ಏನು ಕಾರ್ಗಳು ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಶಿನಾಳ್ ಗ್ರಾಮದಿಂದ ಅಥಣಿ ಪಟ್ಟಣಕ್ಕೆ ಬಂದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಂತ ಪರಿಸ್ಥಿತಿಯೂ ಸಹ ಎದುರಾಗಿರುವಂತದ್ದು. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸಲು ಮುಂದಾಗ್ತಾರೆ ಎಂಬುದು ಇದೀಗ ಕಾದು ನೋಡಬೇಕಾಗಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.